If angle A and angle B are acute angles such that cos A is equal to cos B, then show that angle A is equal to angle B. ಹುಡುಗರ ಇತ್ತು ಮೊದಲನೇದಾಗಿ ನಾವು ಚಿತ್ರ ಬಿಡಿಸ್ಕೊಬೇಕು ಅಲ್ವಾ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಆಂಗಲ್ ಇದೆ, ಅವು ಅಕ್ಯೂಟ್ ಆಂಗಲ್. ಅಕ್ಯೂಟ್ ಅಂತ ಹೇಳಿದ್ರೆ ಏನೋ ಅದನ್ನ ಯೋಚನೆ ಮಾಡ್ಬೇಕು ನಾವು ಅಲ್ವಾ. ಅಕ್ಯೂಟ್ ಅಂತ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾತಾಡೋದಕ್ಕಾಗಲ್ಲ. ಸೊ ಚಿತ್ರ ಬಿಡಿಸೋದಕ್ಕಿಂತ ಮುಂಚೆ ಅಕ್ಯೂಟ್ ಬಗ್ಗೆ ಮಾತಾಡೋಣ. ಅಕ್ಯೂಟ್ ಆಂಗಲ್ ಅಲ್ವಾ, ಇದು ನಮ್ಗೆ ಗೊತ್ತಿಲ್ಲ. ಅಕ್ಯೂಟ್ ಆಂಗಲ್ ಅಂತ ಹೇಳಿದ್ರೆ ಆಂಗಲ್ಸ್ ಲೆಸ್ ದೆನ್ 90 ಡಿಗ್ರಿ ಅಂತ ಹೇಳಿ. ಇದು ಹುಡುಗರ ಫಿಕ್ಸ್ ಆಗೋಗಿದೆ 90. ಸೊ ಹಾಗಾಗಿ ಇದು ಎ ಮತ್ತೆ ಬಿ ಆಗೋದಕ್ಕಲ್ಲ, ಮತ್ತೆ ಎ ಇದಾಗುತ್ತೆ, ಬಿ ಇದಾಗುತ್ತೆ. ಇದು ಸಿ ಅಂತ ಕರಿಬೋದು, ಎ ಬಿ ಸಿ. ಸರಿನಾ. ಸೊ ಏನು ಕೊಟ್ಟಿದ್ದಾರೆ, ಮೊದಲನೇದಾಗಿ ಗಿವನ್ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಸರಿನಾ, ಅಷ್ಟೇನು. ಸೊ ಟು ಪ್ರೂವ್ ಏನು ಮಾಡಬೇಕು, ಟು ಪ್ರೂವ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಶುರು ಮಾಡ್ಕೊಳ್ಳಿ. ಹೇಗೆ, ಇನ್ ಟ್ರಯಾಂಗಲ್ ಎ ಬಿ ಸಿ ಕಾಸ್ ಆಫ್ ಎ ಏನು ಬರುತ್ತೆ ಹುಡುಗರ ಅಂತ ಹೇಳಿದ್ರೆ ಅಡ್ಜಸೆಂಟ್ ಆಫ್ ಬೈ ಹೈಪೋಟೆನಸ್. ಸೊ ಅಡ್ಜಸೆಂಟ್ ಆಫ್ ವಾಟ್, ಆಂಗಲ್ ಎ. ಸೊ ಎ ಅಂತ ಹೇಳಿದ್ರೆ ಅಡ್ಜಸೆಂಟ್ ಬಂದು ಸಿ ಎ ಬರುತ್ತೆ, ಹೈಪೋಟೆನಸ್ ಬಂದು ಎ ಬಿ ಬರುತ್ತೆ. ನೆಕ್ಸ್ಟ್ ಕಾಸ್ ಆಫ್ ಬಿ ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಲ್ವಾ. ಅಡ್ಜಸೆಂಟ್ ಆಫ್ ಆಂಗಲ್ ಬಿ ಎಸ್ ಬಿ ಸಿ ಅಂತ ಹೇಳಿದ್ರೆ ಇದು ನಿಂತ್ಕೊಂಡ್ರೆ ನಾನು, ಇದು ನಮ್ಮ ಅಡ್ಜಸೆಂಟ್, ಹೈಪೋಟೆನಸ್ ಮತ್ತೆ ಬಿ ಸಿ ನಮ್ಮ ಅಕ್ಕಪಕ್ಕ ಸೈಡ್ ಆಗುತ್ತೆ. ಬಟ್ ಇದನ್ನ ಹೈಪೋಟೆನಸ್ ಅಂತ ಹೆಸರು ಕರಿತಾ ಇದೀವಿ, ಹಾಗಾಗಿ ಇದು ನಮ್ಮ ಅಡ್ಜಸೆಂಟ್ ಆಗುತ್ತೆ. ಸೊ ಬಿ ಸಿ ಬೈ ಎ ಬಿ. ಬಟ್ ಇವೆರಡು ಈಕ್ವಲ್ ಅಂತ ಆಸ್ ಪರ್ ಈಕ್ವೇಶನ್ 1, ರೈಟ್. ಸಬ್ಸ್ಟಿಟ್ಯೂಟಿಂಗ್ ಇನ್ 1, ಸಬ್ ಇನ್ 1 ಅಲ್ವಾ, ಏನಾಗುತ್ತೆ, ಸಿ ಎ ಬೈ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ. ಸೊ ಇಲ್ಲೇನು ಕಾಮನ್ನು, ಎ ಬಿ ಕಾಮನ್ನು, ಹಾಗಾಗಿ ಸಿ ಎ ಇಸ್ ಈಕ್ವಲ್ ಟು ಬಿ ಸಿ. ಸಿ ಎ ಇಸ್ ಈಕ್ವಲ್ ಟು ಬಿ ಸಿ. ಕೊನೆಯದಾಗಿ ಏನು ಪ್ರೂವ್ ಮಾಡಬೇಕು ನಾವು, ಇವೆರಡು ಆಂಗಲ್ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. therefore angle A is equal to angle B as opposite, because opposite angles of equal sides are equal. ಇದು ನಿಮ್ಮ ಕನ್ಕ್ಲೂಷನ್. ಸರಿನಾ. ಸೊ ಕೊನೆಯದಾಗಿ ಉತ್ತರ ಹುಡುಗರ ಏನಿಲ್ಲ ಕಣ್ರೆ, ಪ್ರತಿ ಸತಿನೋ ಇದು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾರೆ ಅಷ್ಟೇ, ಇದು ಬೇರೆ ಭಾಷೆ. ಅದನ್ನ ಸ್ವಲ್ಪ ನಾವು ಬರ್ಕೊಂತು ಅಂದ್ರೆ ರೇಷಿಯೋ ಸಿಗುತ್ತೆ ಅಲ್ವಾ, ಫ್ರಾಕ್ಷನ್ ಸಿಗುತ್ತೆ. ಫ್ರಾಕ್ಷನ್ ಸಿಕ್ಕಾದ್ಮೇಲೆ ನೀವು ಏನು ಬೇಕೋ ಕೆಲಸ ನಾರ್ಮಲ್ ಇವಾಗ ಏನೇನು ಮಾಡಿದೆ ಇದುವರೆಗೂ 8ನೇ ಕ್ಲಾಸು 7ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲೆಲ್ಲ ಏನು ಕಲ್ತಿದ್ದೀರೋ ಅಲ್ಲಿ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ಅಷ್ಟೇ, ಏನಿಲ್ಲ. ಸರಿನಾ. ಸೊ ಯೋಚನೆ ಮಾಡಿ, ಇದೇನು ಕಷ್ಟ ಆಗಲ್ಲ. ಏನಿದ್ರೂ ಕಾಸ್ ಅಂತ ಹೇಳಿದ್ರೇನೋ, ಕಾಸ್ ಆಫ್ ಎನ್ ಆಂಗಲ್ ಅಂತ ಹೇಳಿದ್ರೇನೋ ಅದು ಅರ್ಥ ಆಯಿತು ಅಂತ ಹೇಳಿದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಏನು ಕಷ್ಟ ಆಗಲ್ಲ. ಸೊ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ.